ಕಳ್ಳನೊಬ್ಬ ಚಿನ್ನ ಕದಿಯೋಕೆ ಹೋಗಿ ಅಂಗಡಿ ಮಾಲೀಕನಿಗೆ ಸಿಕ್ಕಿಬಿದ್ದಿದ್ದಾನೆ. ಚಿನ್ನ ಎಗರಿಸಿದ್ದ ಕಳ್ಳ ಲಾಕ್ ಆಗಿದ್ದ ಡೋರ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಥೈಲ್ಯಾಂಡ್ ಸುಬ್ಜಾಯ್ ಪತೊಂಗ್ ಅನ್ನೋ ಜಾಗದಲ್ಲಿ ಕಳ್ಳನೊಬ್ಬ ಚಿನ್ನ ಖರೀದಿ ಮಾಡೋ ಸೋಗಲಿ ಜ್ಯುವೆಲರಿ ಶಾಪ್ ಬಂದಿದ್ದ. ಈ ವೇಳೆ ಒಂದು ಸರವನ್ನ ಕತ್ತಿಗೆ ಹಾಕೊಂಡು ಟ್ರಯಲ್ ನೋಡೋ ತರ ನಾಟಕ ಮಾಡಿದ್ದಾನೆ. ನಂತರ ತಕ್ಷಣವೇ ಅಂಗಡಿಯಿಂದ ಹೊರಗೆ ಓಡೋಗೋಕೆ ಟ್ರೈ ಮಾಡಿದ್ದಾನೆ. ಅವನ ನಸೀಬ್ ಕೆಟ್ಟಿತ್ತು ಅನ್ಸುತ್ತೆ. ಆಟೋಮ್ಯಾಟಿಕ್ ಡೋರ್ ಲಾಕ್ ಆಗಿದೆ. ತಕ್ಷಣ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ನರ್ವಸ್ ಆಗಿ ವಾಪಸ್ ಬಂದು ಚಿನ್ನದ ಸರವನ್ನ ಅಂಗಡಿ ಮಾಲೀಕನಿಗೆ ಕೊಟ್ಟಿದ್ದಾನೆ. ಪೈಪ್ನಿಂದ ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರಿಬ್ಬರು ಹಲ್ಲೆ ಮಾಡಿರುವ ಘಟನೆ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ನಾಗಾವಿಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿದೆ. ಮೂವರು ವಿದ್ಯಾರ್ಥಿಗಳ ಮೇಲೆ ವಸತಿ ಶಾಲೆಯ ಶಿಕ್ಷಕರಾದ ಮಂಜುನಾಥ್ ಸಜ್ಜನ ಹಾಗೂ ಮಂಜುನಾಥ ಕೆಂಬಾವಿ ಯದ್ವಾ ತದ್ವಾ ಥಳಿಸಿದ್ದಾರೆ. ಶಿಕ್ಷಕರನ್ನು ಅಮಾನತುಗೊಳಿಸುವಂತೆ ವಿದ್ಯಾರ್ಥಿಗಳ ಪೋಷಕರು ಆಗ್ರಹಿಸಿದ್ದಾರೆ. ಕೋಳಿಯನ್ನ ಹಾವು ನುಂಗೋದ್ರ ಬಗ್ಗೆ ಕೇಳಿರ್ತೀವಿ. ಆದ್ರೆ ಇಲ್ಲೊಂದು ಕೋಳಿ ಬದುಕಿರುವ ಹಾವಿನ ಮರಿಯನ್ನೇ ನುಂಗಿದೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಈ ಒಂದು ಅಚ್ಚರಿ ನಡೆದಿದೆ. ಅಂಗಳದಲ್ಲಿ ಕಾಳು ತಿಂತಾ ಇದ್ದ ಕೋಳಿ ಮುಂದೆ ಬಂದ ಹಾವಿನ ಮರಿಯನ್ನ ಕುಕ್ಕಿ ಕುಕ್ಕಿ ನುಂಗಿದೆ. ಕೆಲ ಸೆಕೆಂಡ್ಗಳಲ್ಲೇ ಹಾವಿನ ಮರಿಯನ್ನ ನುಂಗಿದ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಸರಿ ಸರ್ ಹೇಳ್ತಾನೆ ಇಟ್ರಲ್ಲ ಒಡಗಂಗ ಮತ್ ಕೋಳಿ ಹೊಟ್ಟೆಗೆ ವಾಟೆ ನುಂಗದಪ್ಪ ನಮ್ದ ಮುಳ್ಳ ನೋಡಿ. ದಿವಂಗತ ಅಂಬರೀಶ್ ಅವರ ವೈಕುಂಠ ಸಮಾರಾಧನೆಯ ಪೂಜೆ ಇವತ್ತು ನಡೀತಾ ಇದೆ. ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸಮಾಧಿಗೆ ಪೂಜೆ ಮಾಡಿದ ಕುಟುಂಬ ಕಂಠೀರವ ಸ್ಟುಡಿಯೋದಿಂದ ಮನೆಗೆ ವಾಪಸ್ಸಾಗಿದೆ. ಸುಮಲತಾ ಮಗ ಅಭಿಷೇಕ್ ಪೂಜೆ ಮುಗಿಸಿ ಬಂದಿದ್ದು ಪ್ಯಾಲೇಸ್ ಗ್ರೌಂಡ್ ಬಳಿ ಇರುವ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಮನೆಯಲ್ಲಿ ನಡೀತಾ ಇರುವ ಪೂಜೆಗೆ ಕುಟುಂಬಸ್ಥರಿಗೆ ಆಪ್ತರಿಗೆ ಮಾತ್ರ ಆಹ್ವಾನ ಕೊಟ್ಟಿದ್ದು ನಾಳೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಭಿಮಾನಿಗಳಿಗೆ ಅಂಬಿ ಕುಟುಂಬ ಊಟದ ವ್ಯವಸ್ಥೆ ಮಾಡಿದೆ. ಸೈಡ್ ಗಾಡಿ ಬಂತು. ಅಲ್ಲಿ ಒಳಗೆ ಇಲ್ಲಿ ಒಳಗೆ ಸಪ್ತಪದಿ ತುಳಿಯಲು ರೆಡಿಯಾಗಿರೋ ಸ್ಯಾಂಡಲ್ವುಡ್ ಜೋಡಿ ದಿಗಂತ್ ಐಂದ್ರಿತಾ ಮದುವೆ ಇನ್ವಿಟೇಷನ್ ಕಾರ್ಡ್ ರೆಡಿಯಾಗಿದೆ. ಡಿಸೆಂಬರ್ 11, 12ರಂದು ಸರಳವಾಗಿ ವಿವಾಹವಾಗೋದಕ್ಕೆ ದಿಗ್ಗಿ ಆಂಟಿ ತಯಾರಿ ನಡೆಸ್ತಾ ಇದ್ದು ಮದುವೆ ಆಮಂತ್ರಣ ಪತ್ರ ಸಹ ಸಿಂಪಲ್ ಆಗಿ ಮಾಡಿಸಿದ್ದಾರೆ. ಆಪ್ತರಿಗೆ ಮಾತ್ರ ಆಹ್ವಾನವಿದ್ದು ಪತ್ರಿಕೆಯಲ್ಲಿ ಮದುವೆಗೆ ಬರುವವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರುವಂತೆ ಮನವಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಗೆಳೆಯರಿಗಾಗಿ ಡಿಸೆಂಬರ್ 16ರಂದು ಪಾರ್ಟಿ ಆಯೋಜಿಸಿದ್ದಾರೆ. ದಿಗಂತ್ ಐಂದ್ರಿತಾ ಮದುವೆ ಫಿಕ್ಸ್ ಆಗಿದ್ದು ಈಗಾಗಲೇ ಇನ್ವಿಟೇಷನ್ ಕಾರ್ಡ್ ಕೂಡ ಈಗಾಗಲೇ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ನೀವು ಗಮನಿಸಬಹುದು. ಡಿಸೆಂಬರ್ 11, 12ರಂದು ದಿಗ್ಗಿ ಆಂಡಿ ಮದುವೆ ಆಗಲಿದ್ದಾರೆ. ಹಿನ್ನೆಲೆಯಲ್ಲಿ ಸಿಂಪಲ್ ಆಗಿ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಮಾಡಲಾಗಿದ್ದು ಅವರ ತವರೂರಲ್ಲೇ ಮದುವೆಯನ್ನ ನಡೆಸಲಾಗ್ತಾ ಇದೆ. ಸಿಂಪಲ್ ವಿವಾಹಕ್ಕೆ ಆಪ್ತರಿಗಷ್ಟೇ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಡಿಸೆಂಬರ್
18ರಂದು ಅದರಲ್ಲೂ ಕೂಡ 16ರಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಚಿರತೆ ಕಂಡ್ರೆ ಎಂಥವರು ಕೂಡ ಓಡ್ ಹೋಗ್ತಾರೆ. ಚಿರತೆ ಕೂಡ ಜನರನ್ನ ನೋಡಿದ್ರೆ ಸುಮ್ನಿರಲ್ಲ, ದಾಳಿ ಮಾಡುತ್ತೆ, ಜನರ ಮೇಲೆ ಹಾರತ್ತೆ ಅಥವಾ ಅಲ್ಲಿಂದ ಓಡಿ ಹೋಗುತ್ತೆ. ಆದ್ರೆ ಇಲ್ಲೊಂದು ಚಿರತೆ ಜನರನ್ನ ಕಂಡು ದಾಳಿಯೂ ಮಾಡಿಲ್ಲ, ಓಡಿಯೂ ಹೋಗಿಲ್ಲ. ಜನರೇ ಆ ಚಿರತೆಯನ್ನ ಎಳೆದಾಡಿದ್ದಾರೆ. ರಸ್ತೆಯಲ್ಲಿ ಚಿರತೆಯ ಬಾಲ ಹಿಡಿದ ಜನ ರಸ್ತೆಯಲ್ಲಿ ಎಳೆದಾಡಿದ್ದಾರೆ. ಚಿರತೆ ಕೂಗುತ್ತಾ ರಸ್ತೆಯಲ್ಲೇ ಬಿದ್ದಿದೆ. ವಿಪರ್ಯಾಸ ಅಂದ್ರೆ ಈ ಚಿರತೆಯ ಬೆನ್ನು ಮೂಳೆ ಮುರಿದಿದ್ದು ಅಸಹಾಯಕ ಸ್ಥಿತಿಯಲ್ಲಿದೆ. ಹೀಗಾಗಿ ಜನ ಇದರ ಬಾಲ ಹಿಡಿದು ಎಳೆದಾಡುವ ಮೂಲಕ ಪೌರುಷ ಮೆರೆದಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. Kamar